ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತಮ್ಮೇಲಲ್ಲಿ ನೋಡಿರ್ತೀರಾ ಆಲ್ರೆಡಿ. ಅಂದ್ರೂ ಈ ಲಿಕ್ವಿಡ್ನ ನಾವು ಬಳಸೋದ್ರಿಂದ ತುಂಬಾ ಒಳ್ಳೆ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಗಿಡಗಳಿಗೆ ತುಂಬ ಚೆನ್ನಾಗಿ ಹೂವು, ಹಣ್ಣು, ತರಕಾರಿ ಎಲ್ಲ ಬಿಡುತ್ತೆ ಈ ಥರ ಲಿಕ್ವಿಡ್ನ ಮಾಡೋದ್ರಿಂದ ನಾವು ಗಿಡಗಳಿಗೆ. ಈಗ ನಾವು ಸಾಮಾನ್ಯವಾಗಿ ಈರುಳ್ಳಿ ಎಲ್ಲ ತರಕ್ಕೆ ಹೋಗ್ತೀವಿ ಮಾರ್ಕೆಟ್ಗೆ. ಆವಾಗ ಈರುಳ್ಳಿ ತಗೊಳ್ಬೇಕಾರೆ ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಈರುಳ್ಳಿ ಸಿಪ್ಪೆನ. ಅವರಿನ್ನೇನು ವೇಸ್ಟು ಅಂತಲೇ ಬಿಸಾಕಿರ್ತಾರೆ. ಆಗ ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ. ನಾನು ಇದೇ ಥರನೇ ತೊಗೊಂಡು ಬರೋದು. ಈರುಳ್ಳಿ ತರಕ್ಕೆ ಹೋಗ್ತೀನಲ್ಲ ಆವಾಗ ಅವ್ರ ಹತ್ರ ಕೇಳ್ತೀನಿ. ಕೇಳಿದಾಗ ಅವರು ಒಂದು ಚೀಲಕ್ಕೆ ತುಂಬಿಟ್ಟಿರ್ತಾರೆ. ಅವರು ತೋಟಕ್ಕೆಲ್ಲ ಹಾಕ್ತಾರಂತೆ. ಅವ್ರದ್ದು ತೋಟಗಳಿತ್ತು ಅಂದರೆ ತೋಟಕ್ಕೆ ಹಾಕೋರು ಹಾಕ್ತಾರೆ. ಹಂಗಾಗಿ ತುಂಬಿ ಇಟ್ಟಿರ್ತಾರೆ. ಆವಾಗ ನಾನು ಕೇಳಿರ್ತೀನಿ, ಒಂದು ಸ್ವಲ್ಪ ನಮಗೊಂದು ಸ್ವಲ್ಪ ಕೊಡಿ ಈರುಳ್ಳಿ ಸಿಪ್ಪೆನ ಅಂತ ಕೇಳಿದಾಗ ಅವರು ತಗೊಂಡೋಗಿ ಅಲ್ಲಿ ಚೀಲದಲ್ಲಿದೆ ಅಂತ ತುಂಬ್ಕೊಳ್ಳೋಕ್ಕೆ ಹೇಳ್ತಾರೆ. ನಾನು ಒಂದು 2 ಕವರಿಗೆ ತುಂಬ್ಕೊಬಂದಿದ್ದೆ. ಅದರಲ್ಲಿ ನೋಡಿ ಇದು ದಾರಗಳು ಮತ್ತು ಈ ಕವರಲ್ಲಿರೋಂತಹ ಕವರ್ ಪೀಸ್ಗಳು ಅದೆಲ್ಲ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಅದನ್ನು ನೆನೆಸಿಡ್ತಿದ್ದೀನಿ ಬಕೆಟಲ್ಲಿ ಹಾಕ್ಬಿಟ್ಟು. ಇದನ್ನು 2 ದಿನ ನೆನೆಸಿಟ್ರೂ ಸಾಕು. ಏಕೆಂದರೆ ಜಾಸ್ತಿ ದಿನ ಎಲ್ಲ ಇಟ್ಟು ಅಂದರೆ ವಾಸನೆ ಬರುತ್ತೆ ಅಂತಾರೆ. ನನಗೇನೋ ವಾಸನೆ ಏನೂ ಬರೋದಿಲ್ಲ. ನಾನು ಒಂದು ಸತಿ ಲಾಸ್ಟ್ ವೀಡಿಯೋದಲ್ಲೂ ನಾನು ಹಾಕಿದ್ದೀನಿ. ಅದು ಅಂದರೆ 1 ವಾರ ನೆನೆಸಿಟ್ಟು, ಯಾಕೆಂದರೆ ಅವಾಗ ಮಳೆಗಾಲದ ಟೈಮಲ್ಲಿ ನಾನು ನೆನೆಸಿಟ್ಟು 1 ವಾರ ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಂತು. ಈ ಲಿಕ್ವಿಡ್ ನಾನು ಕೊಡೋಕ್ಕೆ ಆಗಿರಲಿಲ್ಲ. 1 ವಾರ ನೆನೆಸಿ ಇಟ್ಟಿದ್ದೆ. ಏನು ವಾಸನೆ ಏನು ಬಂದಿರಲಿಲ್ಲ. ಕೆಲವರು 1 ವಾರ ಎಲ್ಲ ಇಟ್ಟರೆ ವಾಸನೆ ಬರುತ್ತೆ ಹಾಗೆ ಹೀಗೆ ಅಂತಾರೆ. ನಾನು ಇಟ್ಟಾಗ ಯಾವುದೇ ರೀತಿ ವಾಸನೆನೂ ಬಂದಿರಲಿಲ್ಲ. ಈಗ ಅಂದರೆ ನಾನು 2 ದಿನ ನೆನೆಸಿಟ್ಟಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ನೆಂದು ಮೇಲೆ ಎಲ್ಲ ಉಬ್ಕೊಂಡು ಬಂದಿದೆ. ನಾನು ಇವಾಗ ಅದು 2 ದಿನ ಆದಮೇಲೆ ಅದನ್ನು ಈರುಳ್ಳಿದು ಮೇಲ್ಗಡೆ ಇದೆಲ್ಲ ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ನೀವು ಕಾಂಪೋಸ್ಟಿಗೆ ಬೇಕಾದರೂ ಹಾಕೋಬೋದು. ಇಲ್ಲ ಅಂತಂದರೆ ನೀವು ಗಿಡಗಳಿಗೆ ಹಂಗೇ ಡೈರೆಕ್ಟಾಗಿ ಸ್ವಲ್ಪ ಮಣ್ಣೆಲ್ಲನೂ ತೆಗೆದುಬಿಟ್ಟು ಆ ಮಣ್ಣಲ್ಲೂ ಸಹ ಉಣ್ಬೋದು. ಇನ್ನೂ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಇತ್ತಲ್ಲ ಅಂದ್ಬಿಟ್ಟು ಇವಾಗ ಹೆಂಗೂ ಬೇಸಿಗೆ ಕಾಲ, ಹೆಂಗೂ ನಾವು ಗಿಡಗಳಿಗೆ ಲಿಕ್ವಿಡು ಕೊಡಲೇಬೇಕು. ಹಂಗಾಗಿ ನಾನು ಇದನ್ನು ಈರುಳ್ಳಿ ಸಿಪ್ಪೆ ಲಿಕ್ವಿಡು ಕೊಡ್ತಾಯಿದ್ದೀನಿ. ಅದರಲ್ಲೂ ರೋಸ್ ಗಿಡಗಳಿಗಂತೂ ಈ ಲಿಕ್ವಿಡು ಒಂಥರ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅದು ಗುಲಾಬಿ ಗಿಡಗಳಿಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲಿಕ್ವಿಡು. ಮತ್ತು ಈರುಳ್ಳಿ ಸಿಪ್ಪೆನ ಡೈರೆಕ್ಟಾಗಿ ಅದು ಗುಲಾಬಿ ಗಿಡದ ಬುಡಕ್ಕೆ ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬೇಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ. ಯಾಕೆಂದರೆ ನಾನು ಇದನ್ನೆಲ್ಲ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ರಿಸಲ್ಟು ಸಹ ಬರುತ್ತೆ. ಮತ್ತು ಹೂವುಗಳು ಅಷ್ಟೇ ಎಷ್ಟು ದಪ್ಪನಾಗಿ ಬಿಡುತ್ತೆ. ಮತ್ತು ತುಂಬ ಚೆನ್ನಾಗಿ ಚಿಗುರು ಮೊಗ್ಗು ಎಲ್ಲ ಬರುತ್ತೆ. ಅಂದರೆ ಇವಾಗ ನಾನು ಗುಲಾಬಿ ಗಿಡ ಒಂದಕ್ಕೆ ಹಾಕ್ತಾಯಿಲ್ಲ, ಪ್ರತಿಯೊಂದು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ಈಗ ನಾನು ಯಾವುದೇ ಒಂದು ಲಿಕ್ವಿಡ್ ಮಾಡಿದ್ರೂ ನಾನು ಇಂಥದ್ದೇ ಒಂದು ಗಿಡಕ್ಕೆ ಕೊಡೋದಿಲ್ಲ. ನಾನು ಎಲ್ಲ ಗಿಡಗಳಿಗೂ ಕೊಡ್ತೀನಿ. ದಾಸವಾಳ, ಮಲ್ಲಿಗೆ ಮತ್ತು ಗುಲಾಬಿ ಎಲ್ಲ ಹಣ್ಣು ಮತ್ತು ತರಕಾರಿ ಎಲ್ಲ ಗಿಡಗಳಿಗೂ ಕೊಡ್ತೀನಿ. ಹಾಗಾಗಿ ನೋಡಿ ಎಲ್ಲ ಗಿಡಗಳಿಗೂ ನಾನು ಈ ಲಿಕ್ವಿಡ್ನ ಕೊಡ್ತಾಯಿದ್ದೀನಿ. ಈ ಥರ ನಾವು ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಲಿಕ್ವಿಡ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಈ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ನಮಗೆ. ಅದರಲ್ಲೂ ಈ ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ಹೂವು ಎಲ್ಲನೂ ಸಹ ಸಿಗುತ್ತೆ. ಈರುಳ್ಳಿ ಸಿಪ್ಪೆನ ನಾವು ಹೆಂಗೂ ಬಿಸಾಕ್ತೀವಿ ವೇಸ್ಟು ಅಂತ, ಆ ವೇಸ್ಟು ಅಂತ ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೆ ಲಿಕ್ವಿಡ್ ಮಾಡಿಕೊಟ್ರೆ ಗಿಡಗಳು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.